ನಮಸ್ಕಾರ ಆತ್ಮೀಯರೇ, ಪಂಚಮಸರಿ ಕನ್ನಡ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಹೋಗಿ ಎರಡಾಯಿತು, ಎರಡು ಹೋಗಿ ಮೂರಾಯಿತು, ಹೀಗೆ ದಿನಗಳು ಕಳೀತಾ ಹೋಗ್ತಾ ಇರುತ್ತೆ ಈ 2026. ಹಾಗಿದ್ರೆ ನಮ್ಮ ದಿನಚರಿ ಏನು ಅನ್ನೋದೇ ಪ್ರತಿದಿನದ ಪ್ರಶ್ನೆ ಆಗಿರುತ್ತೆ. ನಾಳೆ ಏನು, ನಾಳೆ ಏನು, ಇವತ್ತೇನು, ಹೀಗೇನು, ಈ ಕ್ಷಣ ಏನು ಮಾಡಬೇಕು ಅನ್ನುವಂಥದ್ದು ಒಂದು ತುಡಿತ ನಮಗೆ ಕಾಡ್ತಾನೆ ಇರುತ್ತೆ. ಸೊ ಪ್ರತಿದಿನ ಒಂದೊಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ. ಈ ಚಳಿಗಾಲದಲ್ಲಿ ದೇವ್ರ ಪೂಜೆ ಮಾಡೋದೇ ಹೆಚ್ಚಾಗಿರುತ್ತೆ. ಕಾರಣ ನಿಮಗೆ ಗೊತ್ತಿದೆ, ಇದು ಧನುರ್ಮಾಸದ ದಿನಗಳು ಅಂತ ಹೇಳಿ. ಹಾಗೆ ನಾಳೆ ಹುಣ್ಣಿಮೆ ಆಗಿರೋದ್ರಿಂದ, ಇದು ಬನದ ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿ ವರ್ಷ ಈ ಹುಣ್ಣಿಮೆ ಚಂದ್ರಮಂಡಲ ಹುಣ್ಣಿಮೆ ಅಂತ ನಮ್ಮ ಕಡೆ ಹೇಳ್ತೀವಿ. ಈ ಚಂದ್ರಮಂಡಲ ಹುಣ್ಣಿಮೆಗೆ ನಾನೊಂದು ಮಂಡಲ ಥರ ಒಂದು ರಂಗೋಲಿ ಬಿಡೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ರಂಗೋಲನ ಈ ಥರ ಬಿಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ನಮ್ಮ ತಾಯಿ ಹೇಳ್ತಿದ್ರು, ಪ್ರತಿ ದಿನದ ವಿಶೇಷತೆಗೂ ಒಂದೊಂದು ವಿಶೇಷವಾದ ರಂಗೋಲಿ ಇದೆ ಅಂತ. ಉದಾಹರಣೆಗೆ ಇವತ್ತು ಸೋಮವಾರ ಇರುತ್ತೆ, ಸೋಮವಾರದ ರಂಗೋಲಿ ಇರುತ್ತೆ. ಮಂಗಳವಾರಕ್ಕೆ ಇದೇ ಥರ ವಿಶೇಷ ರಂಗೋಲಿ ಬಿಡಬೇಕು ಅಂತ. ಹಾಗೆ ಬುಧವಾರ ದೇವರು ಯಾವ್ಯಾವ ದಿನದ ದೇವರುಗಳದ್ದು ನಾಮಸ್ಮರಣೆ ಇರುತ್ತೋ ಆಯಾ ದಿನದ ರಂಗೋಲಿನ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಂಗೋಲಿಗಳನ್ನ ಬಿಡ್ತಾ ಹೋಗ್ತೀವಿ. ನಿಮ್ಗೆ ಗೊತ್ತಿರುತ್ತೆ, ವಿಶೇಷವಾಗಿ ಹಬ್ಬಗಳು ಇದ್ದಾಗ ಆ ಹಬ್ಬಕ್ಕೆ ಏನು ಸಂಬಂಧಪಟ್ಟಂಗಿರುತ್ತೋ ಅಂಥದ್ದೇ ಆದ ರಂಗೋಲಿಗಳನ್ನ ಹಿರಿಯರು ಹಿಂದೆ ಮನೆ ಮುಂದೆ ರಂಗೋಲಿಗಳನ್ನ ಬಿಡ್ತಾ ಬರ್ತಿದ್ರು. ಹಾಗೆಯೇ ಪ್ರತಿಯೊಂದು ದೇವರ ಪೂಜೆ ಕೋಣೆಗಳಲ್ಲಾಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಪೂಜಾ ವಿಧಾನಗಳಲ್ಲಾಗಿರ್ಬೋದು, ಇಂಥದ ದೇವರುಗಳಿಗೆ ಇಂಥದ್ದೇ ಆದ ರಂಗೋಲಿಗಳು ಅಂತ ಇರುತ್ತೆ. ಹೀಗೆ ಆಯಾ ದೇವರಿಗೆ ಒಂದೊಂದು ಮಂಡಲದ ಚಿತ್ರಗಳನ್ನ ಬಿಟ್ಟು ಅದರ ಮೇಲೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆ ದೇವರನ್ನ ಆವಾಹನೆ ಮಾಡಿ ಅವರು ಪೂಜಾ ಏನು ಕೈಕರ್ಯಗಳಿರುತ್ತೋ ಅದನ್ನು ಮಾಡ್ತಾರೆ. ನಾನು ಕೂಡ ಇದೇ ಥರ ಒಂದು ರಂಗೋಲಿನ ನಮ್ಮ ತುಳಸಿ ಕಟ್ಟೆ ಮುಂದೆ ಬಿಡೋಣ ಅಂತ ಹೇಳಿ ನಾನು ಟ್ರೈ ಮಾಡ್ತಾಯಿದ್ದೆ. ಹಾಗೆ ನಿಮಗೆ ಹೇಳಿದ್ನಲ್ವ, ಈಗ ಚಳಿಗಾಲದ ಕಾಲ ಅಂತ ಹೇಳಿ. ಹಾಗಾಗಿ ನಾನು ಒಂದಷ್ಟು ಈ ಚಳಿಗಾಲಕ್ಕೆ ನಮ್ಮ ತ್ವಚೆ ಒಡ್ಕೊಳ್ಳದೇ ಇರೋ ರೀತಿ ಅದನ್ನು ಸ್ವಲ್ಪ ಕೇರ್ ಮಾಡಬೇಕಲ್ವ. ಸೊ ನನ್ನ ದಿನನಿತ್ಯದ ಸಿಂಪಲ್ ಕೇರಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ಮಕ್ಕಳಿಗೆ ಬಳಸೋವಂಥ ಪ್ರಾಡಕ್ಟ್ನೇ ಬಳಸೋದು. ಸೊ ಇದು ನಮ್ಮ ಮನೆಯಲ್ಲಿ ನಾನಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಮಕ್ಕಳ ಕ್ರೀಮ್ನೇ ಬಳಸೋದು. ಕಾರಣ ಇದು ನಾವು ಪ್ರತಿನಿತ್ಯ ಹಚ್ಚೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ವ, ಹೆಚ್ಚು ಕೆಮಿಕಲ್ ಇರೋದಿಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಏಕೆಂದರೆ ಮಕ್ಕಳಿಗೆ ಅಂತ ತಯಾರು ಮಾಡೋವಂಥ ಪ್ರಾಡಕ್ಟು ಅಲ್ಲಿ ತುಂಬಾ ಕೆಮಿಕಲ್ ಕಡಿಮೆ ಇರುತ್ತೆ, ತ್ವಚೆ ಯಾವತ್ತೂ ಹಾಳಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಮಕ್ಕಳಿಗೆ ಯೂಸ್ ಮಾಡೋವಂಥದ್ದೇ ಬಳಸ್ತೀನಿ. ಇದು ಆದಮೇಲೆ ನಮಗೆ ಏನು ಬೇಕೋ ಫೌಂಡೇಶನ್, ನಾವು ಹೊರಗಡೆ ಹೋಗಬೇಕಾದಾಗ ಅದಕ್ಕೆ ಬೇಕಾದಂಥ ಫೌಂಡೇಶನ್ನ ನಮಗೆ ಇಷ್ಟವಾಗಿರುವಂಥದ್ದನ್ನು ಹಚ್ಕೊತೀನಿ. ಇಲ್ಲಿ ನಾನು ಹಿಮಾಲಯನ ತೊಗೊತಿದ್ದೀನಿ. ನೀವು ಬೇಬಿ ಜಾನ್ಸನ್ಸ್, ಮುಂಚೆ ಎಲ್ಲ ಬೇಬಿ ಜಾನ್ಸನ್ಸ್ದು ಯೂಸ್ ಮಾಡ್ತಾಯಿದ್ದು. ಇದು ತುಂಬ ಸಿಬಾಮ್ಯಾಟ್ ಅಂತ ಬಂದಿದೆ. ಒಳ್ಳೊಳ್ಳೆಯ ಮಕ್ಕಳದು ಇರೋಂಥ ಪ್ರಾಡಕ್ಟ್ಗಳು ಎಲ್ಲ ಇದೆ. ಸೊ ನೀವು ಬೇಕಾದರೂ ಅದನ್ನೇ ಬಳಸ್ಬೋದು, ನಿಮ್ಮ ಚಾಯ್ಸು. ನಾನಂತೂ ಇದನ್ನೇ ಇದು ಮಾಡೋದು. ಇನ್ನು ಬೋರೋಪ್ಲಸ್ ಅಂತ ಬಂದರೆ ಅದರಲ್ಲೂ ಕೂಡ ಮಲ್ಟಿ ಕ್ರೀಮ್ ಇದೆ. ಸೊ ನಾನು ಪ್ರತಿನಿತ್ಯ ಇದನ್ನೇ ಮಾಡೋದು. ಒಂದು ಸಣ್ಣ ಏಟಾದರೂ ಕೂಡ ನಾನು ಬೋರೋಪ್ಲಸ್ನೇ ಯೂಸ್ ಮಾಡೋದು ಹಚ್ಚೋದಕ್ಕೆ. ನನ್ನ ಮಕ್ಕಳಿಗೆ ಏನಾದರೂ ಗಾಯ ಆಗಿದೆ, ಮಮ್ಮಿ ಇಲ್ಲಿ ನೋಗ್ತಾ ಇದೆ ಅಂತ ಹೇಳಿದ್ರೆ, ಬೋರೋಪ್ಲಸ್ ಹಚ್ಚು ಪುಟ್ಟ, ಇದನ್ನ ಈ ಥರ ಅದನ್ನು ಹಚ್ಚು ಪುಟ್ಟ ಅಂತ ಹೀಗೆ ಹೇಳ್ತಾ ಇರ್ತೀನಿ. ಪ್ರತಿ ಸಲ ನೀವು ಆಯಿಂಟ್ಮೆಂಟ್ ಬದಲಿಗೆ ಬೋರೋಪ್ಲಸ್ ಅಂತಲೇ ಇರ್ತೀರಲ್ಲ ಮಮ್ಮಿ ಅಂತ ಹೇಳ್ತಿರ್ತಾರೆ. ಸೊ ನನಗೆ ಇದು ಚಿಕ್ಕ ವಯಸ್ಸಿಂದನೂ ಬೆಸ್ಟ್ ಅಂತ ಅನಿಸಿದೆ. ಅಂದರೆ ನನ್ನ ಮಕ್ಕಳು ಚಿಕ್ಕ ವಯಸ್ಸಿಂದನೂ ನಾನು ಇದನ್ನೇ ಯೂಸ್ ಮಾಡಿ ಬೆಸ್ಟ್ ಅನಿಸಿದೆ. ಅದಕ್ಕಿಂತ ಮುಂಚೆನೇ ನಾನು ಬೇರೆ ಯಾವುದೇ ಕ್ರೀಮ್ಗಳನ್ನೂ ಯಾವುದನ್ನು ಹಚ್ಚಲಿಲ್ಲ. ಪಾನ್ಸ್ ಬಿಟ್ಟರೆ ಬೇರೆ ಯಾವುದನ್ನು ಕ್ರೀಮ್ ಹಚ್ಚೋ ಅಂಥವಳಲ್ಲ ನಾನು. ನಾರ್ಮಲ್ ಆಗಿದ್ದಾಗಲೂ ಅಷ್ಟೇ. ಸೊ ನನಗೆ ಇದು ಬೆಸ್ಟ್ ಅನ್ನಿಸ್ತು. ನಿಮಗೆ ಹೇಗೆ ಅನಿಸುತ್ತೆ, ಇದು ಓಕೆ ಅಂತ ಅನಿಸುತ್ತಾ ಅಂತ ನೀವು ಒಂದು ಸಲ ಕಮೆಂಟಲ್ಲಿ ಹೇಳಿ. ಅಥವಾ ನಿಮಗೆ ಯಾವುದೇ ಕೆಮಿಕಲ್ ಇಲ್ಲದೇ ಇರೋವಂಥ ಪ್ರಾಡಕ್ಟು ಇದೆ, ಇಲ್ಲ ಅಂತ ಅಲ್ಲ, ಆದರೆ ನನಗೆ ಇದು ಬೆಸ್ಟ್ ಅನಿಸುತ್ತೆ. ಬಟ್ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ, ಇದು ಓಕೆ ಅಂತ ಅನಿಸುತ್ತಾ ಅಂತ ಹೇಳಿ ಒಂದು ಕಮೆಂಟಲ್ಲಿ ನಿಮಗೆ ಗೊತ್ತಿರುವಂಥ ನ್ಯಾಚುರಲ್ ಪ್ರಾಡಕ್ಟ್ ಇರುವಂಥ ಲೋಷನ್ಗಳಾಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಇಲ್ಲ ಇದು ಬೆಸ್ಟ್ ಅಂತ ಅನಿಸಿದೆಯಾ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಪ್ರತಿನಿತ್ಯದ ಈ ಚಳಿಗಾಲದಾಗಿರ್ಬೋದು, ಮಾಮೂಲಿ ಬೇಸಿಗೆಗಾಲದಲ್ಲಾಗಿರ್ಬೋದು, ಪ್ರತಿದಿನ ಬಳಸುವಂಥ ಪ್ರಾಡಕ್ಟ್ ಆಗಿರುತ್ತೆ.
ಸೊ ಇದು ನಮ್ಮ ಸಿಂಪಲ್ ಸ್ಕಿನ್ ಕೇರ್ ರೊಟೀನ್ ಅಂತ ಹೇಳ್ಬೋದು. ಹಾಗಂತ ಹೇಳಿ ಇದ್ಯಾವುದು ಕೂಡ ಅಡ್ವರ್ಟೈಸ್ಮೆಂಟ್ ಅಂತೂ ಖಂಡಿತ ಅಲ್ಲ. ಈ ಚಳಿಗಾಲಕ್ಕೆ ನನ್ನ ಕಡೆಯಿಂದ ಸಣ್ಣ ಹೋಮ್ಲಿ ಟಿಪ್ಸ್ ಅಂತ ಹೇಳ್ಬೋದು. ನಾನಂತೂ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೇಳಿದ್ನಲ್ಲ ಹಿಂದಿನ ದಿವಸ ರಂಗೋಲಿನ ಬಿಡಬೇಕು ಅಂತ ಹೇಳಿ, ರಂಗೋಲಿ ತುಳಸಿ ಕಟ್ಟೆ ಹತ್ರ ಬಿಡೋಣ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹಿಂದಿನ ದಿವಸನೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ. ಆದರೆ ಎಲ್ಲೋ ಒಂದು ಮಿಸ್ಟೇಕ್ ಆಯಿತು. ನಾನು ರಂಗೋಲಿ ಬಿಡಿರೋದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಆದರೆ ಅದು ಡಿಲೀಟ್ ಆಗಿಬಿಟ್ಟಿದೆ. ಹೆಂಗಾಯಿತು ಅಂತ ಗೊತ್ತಾಗಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಸೊ ಇನ್ನೊಂದು ದಿನ ನಿಮಗೆ ಆ ರಂಗೋಲಿನ ನಾನು ಬಿಟ್ಟು ತೋರಿಸ್ತೀನಿ. ನಮ್ಮ ಕಡೆ ಈ ಹುಣ್ಣಿಮೆಯಿಂದನೇ ಚಿಕ್ಕಲ್ಲೂರು ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಚಂದ್ರಮಂಡಲ ಸೇವೆ ಅಂತ ಮಾಡ್ತಾರೆ. ಅಲ್ಲಿ ಪಂಥಿ ಸೇವೆ, ಮುಡಿ ಸೇವೆ, ಹೀಗೆ ಒಂದೊಂದು ಹರಕೆಗಳನ್ನ ಇಟ್ಕೊಂಡು ಪ್ರತಿ ದಿನದ 5 ದಿನಗಳು ಕೂಡ ವಿಶೇಷವಾದ ಜಾತ್ರೆ ನಡೆಯುತ್ತೆ ಅಲ್ಲಿ. ಆದರೆ ನಾವು ಆ ಥರ ಕಂಟಿನ್ಯೂಯಸ್ ಆಗಿ ಅಷ್ಟು ದಿನವೂ ಇರೋದಕ್ಕೂ ಆಗೋದಿಲ್ಲ. ಇರೋರು ಇರ್ತಾರೆ ಅಲ್ಲಿ ಛತ್ರ ಹಾಕ್ಕೊಂಡು, ಮನೆಗಳು ಕೂಡ ಇದೆ ಅಲ್ಲಿ, ಇವರೇ ಪೆಂಡಲ್ ಹಾಕ್ಕೊಂಡು ಕೂಡ ಇರ್ತಾರೆ. ಆದರೆ ನಾವು ಅಷ್ಟು ದಿನ ಎಲ್ಲ ಇರೋಕ್ಕಾಗಲ್ಲ, ಮಕ್ಕಳು ಎಲ್ಲ ನೋಡಿಕೊಂಡು ಹೋಗೋಕ್ಕಾಗಲ್ಲ. ಒಂದಿನ ಹೋಗ್ಬಿಟ್ಟು ಪೂಜೆ ಗೀಜೆ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಅದಕ್ಕೆ ನಾನೇನು ಮಾಡಿದೆ, ನಮ್ಮ ಇಲ್ಲಿ ಹಾಲ್ನಳ್ಳಿ ಹತ್ರನೇ ಇರೋವಂಥ ಸಿದ್ದಪ್ಪಾಜಿ ದೇವಸ್ಥಾನ ಇದೆ ಪಕ್ಕದಲ್ಲಿ, ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಸೊ ಎರಡೂ ಕಡೆಯೂ ತುಂಬ ಚೆನ್ನಾಗಿ ವಿಶೇಷವಾದ ಪೂಜೆ ಮಾಡ್ತಾಯಿದ್ರು. ನನಗೆ ಅಲ್ಲಿದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಇಲ್ಲೂ ಕೂಡ ರಶ್ ಇತ್ತು, ಆದ್ರೂ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗಲಿಲ್ಲ. ಸೊ ದೇವಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಈಗ ಬನದ ಹುಣ್ಣಿಮೆ ಆಗಿರೋದ್ರಿಂದ ವಿಶೇಷವಾಗಿ ದೇವರಿಗೆ ಹಣ್ಣುಗಳೆಲ್ಲನೂ ಸಮರ್ಪಣೆ ಮಾಡಿ, ಇಷ್ಟು ಥರದ ಹಣ್ಣುಗಳಿತ್ತು ಗೊತ್ತಾ, ತಟ್ಟೆ ತುಂಬ. ನನಗದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲ ಮುಂದೆನೇ ಇದ್ದರು, ನಾನು ತುಂಬ ಹಿಂದೆ ಇದ್ದೆ. ಹಾಗಾಗಿ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ತಟ್ಟೆ ತುಂಬ ಫಲಹಾರ ಹಣ್ಣುಗಳನ್ನೆಲ್ಲನೂ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ, ಆ ನೈವೇದ್ಯದ ಪ್ರಸಾದನ ಇಲ್ಲಿ ಬಸಪ್ಪನಿಗೆ ಕೊಟ್ಟು ಅವ್ರಿಗೂ ವಿಶೇಷವಾಗಿ ಪೂಜೆ ಮಾಡಿ ಬಸಪ್ಪ ದೇವರಿಗೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ತುಂಬ ಕಣ್ಣು ತುಂಬಿಸ್ಕೊಂಡ್ವಿ. ಅಲ್ಲೇ ಕೂಡ ಪ್ರಸಾದ ವಿನಿಯೋಗನೂ ಇತ್ತು. ಸೊ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಒಟ್ಟಿನಲ್ಲಿ ದೇವ್ರ ದರ್ಶನ ಮಾಡಿದ್ದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನೇಲಿ ಪೂಜೆ ಮಾಡಿದ್ದು, ಇಲ್ಲಿ ದೇವರ ದರ್ಶನ ಮಾಡಿದ್ದು ಎಲ್ಲ ಖುಷಿಯಾಯಿತು. ಸೊ ನಿಮಗೂ ಕೂಡ ಇದೇ ರೀತಿ ಖುಷಿಯಾಗಿರುತ್ತೆ ಈ ವಿಡಿಯೋನ ನೋಡಿ ಅಂತ ಅಂದ್ಕೊತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನನ್ನ ವಿಡಿಯೋನ ನೀವು ಯಾವಾಗಲೂ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದಗಳು.